ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ಆಚೆ ಹೊರಟಿದೆ, ಆಚೆ ಅಂದರೆ ಫಂಕ್ಷನ್ಗೆ ಹೊರಟಿದೆ. ಇಲ್ಲೇ ಹತ್ತಿರ ನನ್ನ ಫ್ರೆಂಡ್ ಮನೇಲಿ ಫಂಕ್ಷನ್ ಇದೆ ಅಂತ ಇನ್ವೈಟ್ ಮಾಡಿದ್ರು. ಸೊ ಊಟಕ್ಕೆ ಹೋಗ್ತಾಯಿದ್ದೀನಿ. ಟೈಮಿನು ಈಗ 11:45 ಅಷ್ಟೇ, ತುಂಬ ಲೇಟ್ ಆಗಿಲ್ಲ. ಸೊ ಊಟ ಟೈಮ್ ಯೂಶ್ವಲಿ 12:30 1 ಗಂಟೆ ಇರುತ್ತಲ್ಲ. ಸೊ ಹಾಗಾಗಿ ಹೊರಟೆ. ಸತ್ಯನಾರಾಯಣ ಪೂಜೆ ಇತ್ತು. ಸೀರೆ ಉಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನನ್ನ KSIC ಸೀರೆನ ಉಟ್ಕೊಂಡಿದ್ದೀನಿ. ಹಾಗೆ ನಿಮ್ಗಳಿಗೆ ತುಂಬ ಜನ ಫಾಲೋ ಮಾಡ್ತಾನೆ ಇದ್ದೀರಾ. ನಾನು ಇನ್ಸ್ಟಾಗ್ರಾಮ್ನಲ್ಲಿ 30 ಡೇಸ್ ಸೀರೀಸ್ ಹಾಕ್ತಾ ಇದ್ದೆ KSIC ಸೀರೆದು. ಸೊ ಹಾಗೆ ಅದಕ್ಕೂ ಆಗುತ್ತೆ ಅಂತ ಈ ಸೀರೆ ತುಂಬ ದಿನ ಆಗಿತ್ತು ಉಟ್ಕೊಂಡು ಅಂತ ಇದನ್ನು ಉಟ್ಕೊಂಡು ಹೋಗ್ತಾ ಇದ್ದೀನಿ. ಬ್ಲ್ಯಾಕ್ ಜೊತೆ ಪಿಂಕ್ ಕಾಂಬಿನೇಷನ್ನಲ್ಲಿ ಇರುವಂಥ ಸೀರೆ. ಆ್ಯಂಡ್ ಈ ಬ್ಲೌಸ್ನ ಸ್ಟಿಚ್ ಮಾಡಿಸಿದೆ. ಸ್ವಲ್ಪ ಬ್ಲೌಸ್ ಆ್ಯಕ್ಚುಲಿ ಲೂಸ್ ಆಗ್ತಿದೆ, ಏಕೆಂದರೆ ಸ್ವಲ್ಪ ವೆಯ್ಟ್ ಲಾಸ್ ಆಗಿದೆ. ಹಾಗಾಗಿ ಸ್ವಲ್ಪ ಲೂಸ್ ಆಗಿದೆ, ಬಟ್ ನಡೆಸ್ಬೋದು ಅಂತ ಏನು ಡಿಫ್ರೆನ್ಸ್ ಅಂತ ಅನ್ಸಲ್ಲ. ಬ್ಲೌಸ್ ತುಂಬ ಕ್ಲೀನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಸ್ಕ್ಯಾಲಪ್ ಡಿಸೈನ್ ಹೇಳಿದೆ, ಹಾಗೆ ಇಲ್ಲಿ ಮೇಲೆ ಬಫ್ ಸ್ಲೀವ್ಸ್ ಹೇಳಿದೆ. ಏನೋ ನಿಮಗೆ ಲೈಕ್ ಡಿಸೈನ್ ಥರ ಬಂದೆ, ಸ್ಕ್ಯಾಲಪ್ ಡಿಸೈನ್ ಮಾಡಿದ್ದಾರೆ ಮಾಮೂಲಿ ಶೇಪ್ಗೆ. ಸೀರೆ ತುಂಬ ಚೆನ್ನಾಗಿದೆ. ಯಾಕೆಂದರೆ KSIC ಸೀರೆ ಬಗ್ಗೆ ಲೈಕ್ ಬೇರೆ ಮಾತಾಡೋಷ್ಟೇ ಇರಲ್ಲ. ಇದು ಆ್ಯಕ್ಚುಲಿ ನನ್ನ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಗಿಫ್ಟ್ ಕೊಟ್ಟಂಥ ಸೀರೆ ಇದು. ಈ ಥರ ಇದೆ ಸೀರೆ. ಸುಮಾರು ಅವಾಗ 15,000. ಈ ಸೀರೆಗೆ ಆ್ಯಕ್ಚುಲಿ ನಮ್ಗೆ ಕೊಟ್ಟಿದ್ದು 15,000 ಕೊಟ್ಟು ಪರ್ಚೇಸ್ ಮಾಡಿದ್ದು. ಆವಾಗ ಗಾಂಧಿ ಬಜಾರ್ ಶೋರೂಮ್ನಲ್ಲಿ ಪರ್ಚೇಸ್ ಮಾಡಿದಂಥ ಒಂದು ಸೀರೆ. ಯಾಕೆ ನನಗೆ ಬ್ಲ್ಯಾಕ್ ಅಂದರೆ ತುಂಬ ಬೇಗ ಅಟ್ರಾಕ್ಟ್ ಆಗಿಬಿಡ್ತೀನಿ. ಬ್ಲ್ಯಾಕ್ ಕಲರ್ ಚೆನ್ನಾಗಿರುತ್ತೆ ಅಂತ. ಸೊ ತೋರಿಸಿದೆ ನಿಮಗೆ ನನ್ನ ಬ್ಲ್ಯಾಕ್ ಕಲೆಕ್ಷನ್ಸ್ ಮಾಡಿದಾಗ. ಇವತ್ತು ಇದೇ ಸೀರೆನ ಉಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಪೆನ್ ಮಾಡಿಬಿಟ್ಟಿದ್ದೀನಿ. ಲೇಯರ್ಡ್ ಪೆನ್ ಮಾಡಿದ್ದೀನಿ, ಯಾಕೆಂದರೆ ಗಾಡಿ ಮೇಲೆ ಹೋಗೋದ್ರಿಂದ ಸುಮ್ಮನೆ ಪ್ರಾಬ್ಲಮ್ ಯಾಕೆ ಅಂತ ಪೆನ್ ಮಾಡಿದ್ದೀನಿ. ಈ ಥರ ಇದೆ. ಕಾಂಟ್ರಾಸ್ಟ್ನಲ್ಲಿ ಪಲ್ಲು ಪಿಂಕಲ್ಲಿ ಬರುತ್ತೆ, ಬಟ್ ಸಣ್ಣ ಸಣ್ಣ ಲೈನ್ಸ್. ಎರಡೂ ಕಡೆನೂ ದೊಡ್ಡ ಬಾರ್ಡ್ರ್ ಬರುತ್ತೆ. ಒಂದು ಕಡೆ ಚಿಕ್ಕದು ಅಥವಾ ಒಂದು ಕಡೆ ಲೈನ್ ಎಲ್ಲ ಏನೂ ಇಲ್ಲ, ದೊಡ್ಡ ಬಾರ್ಡ್ರ್ ಬರುತ್ತೆ. ಆ್ಯಂಡ್ ಓವರಾಲ್ ಸೀರೆ ಒಂದ್ಸಲ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹೊರಡ್ತಾ ಇದ್ದೀನಿ, ಲೇಟಾಗಿ ಹೋಗಿದಾಗಲೇ. ನಾನು ಒಬ್ಬಳೇ ಹೋಗ್ತಿರೋದು. ಸೊ ಹಾಗಾಗಿ ಮನೆಯಲ್ಲಿ ಅಡುಗೆ ಮಾಡಿಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಎಲ್ಲ ಬಂದರೆ ಅವ್ರ ಪಾಡಿಗೆ ಅವ್ರು ಹಾಕ್ಕೊಂಡು ಊಟ ಮಾಡ್ತಾರೆ ಅಂತ. ಸೊ ನಾನು ಹೊರಡ್ತಾ ಇದ್ದೀನಿ ಊಟಕ್ಕೆ. ಅಂದರೆ ತುಂಬ ಜೋಪಾನವಾಗಿ ಹುಷಾರಾಗಿ ಊಟ ಮಾಡಬೇಕು. ಯಾಕೆಂದರೆ ಸೀರೆಗಳ ಮೇಲೆ ಬೇಗ ಬಿದ್ದೋಗೋದೆ. ತುಂಬ ಜನ ಕೇಳ್ತಿದ್ದೀರಾ ಕರೆನ ತೆಗಿಯೋದು ಹೇಗೆ ಅಂತ. ಸೊ ಕರೆ ತೆಗಿಯೋಕ್ಕಿಂತ ಬೀಳಿಸ್ಕೊಳ್ತಿರೋದೇ ಒಳ್ಳೇದು ಅಂತ ನನಗನ್ಸುತ್ತೆ. ಸೊ ಎನಿವೇಸ್ ಅಕಸ್ಮಾತ್ ಟೇಬಲ್ ಇದೆ ಅಂತ ಈ ಟೇಬಲ್ ಮೇಲೆ ತಿನ್ಬೇಕಾದ್ರೆ ಯೂಶ್ವಲಿ ಚೆಲ್ಕೊಂಡ್ಬಿಡ್ತೀವಿ. ಸೊ ಹಾಗಾಗಿ ಹುಷಾರಾಗಿ ತಿನ್ನಬೇಕು. ಹೊರಡ್ತಾ ಇದ್ದೀನಿ. ಹೋಗಿ ಬಂದಮೇಲೆ ಮತ್ತೆ ನಿಮ್ಮಗಳನ್ನ ಮೀಟ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅನ್ನೋದನ್ನು ನಿಮ್ಗಳಿಗೂ ಡೆಫಿನೆಟ್ಲಿ ತೋರಿಸ್ತೀನಿ. ಏಕೆಂದರೆ ಸ್ವಲ್ಪ ಬಟ್ಟೆಗಳು ಪ್ಯಾಕ್ ಮಾಡ್ಕೊಳ್ಳೋದು ಇದೆ. ಒಂದು 3-4 ದಿನ ಒಟ್ಟಿಗೆ ರಜೆ ಬರ್ತಿರೋದ್ರಿಂದ ಎಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಏನು ಎತ್ತ ನಿಮ್ಗಳಿಗೆ ಹೋಗ್ತಾ ಟ್ರಾವೆಲ್ ಬ್ಲಾಗ್ಸಲ್ಲಿ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಈ ಸಲ ನಾವು ಇಬ್ಬರು ಹೋಗ್ತಿಲ್ಲ, ಫುಲ್ ಗ್ರೂಪ್ನಲ್ಲಿ ಹೋಗ್ತಾ ಇರೋದು ಟೂರ್. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೋಗ್ತಾ ನಿಮ್ಗಳಿಗೂ ತೋರಿಸ್ತೀನಿ, ಹೇಳ್ತೀನಿ. ಸೊ ಸದ್ಯಕ್ಕೆ ಹೊರಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಸೀರೆ ಓವರಾಲ್ ಲುಕ್ ಯಾವ ಥರ ಇದೆ ಅನ್ನೋದನ್ನು ಒಂದ್ಸಲ ನಿಮ್ಗಳು ನೋಡಿಕೊಂಡು ಬನ್ನಿ. ಸಿಂಪಲ್ ಅದನ್ನು ಎಕ್ಸೆಟ್ ಹಾಕಿನಿ. ಸೊ ನಾನು ಕರಿಮಣಿ ಸರ ಚಿಕ್ಕದು ಅದು ಇದ್ರೊಳಗೆ ಹೋಗೋ ಥರ ಮಾಡಿಕೊಂಡು ಇದನ್ನು ಮಾತ್ರ ಮೇಲೆ ಕಾಣಿಸೋ ಥರ ಮಾಡ್ಕೊಂಡಿದ್ದೀನಿ. ಎರಡು ಸುತ್ಕೊಂಡು ಬಿಡುತ್ತೆ. ಸೊ ಹಾಗಾಗಿ ಕಾಣಿಸ್ತಿರ್ಬೋದು ನಿಮಗೆ ಯಾವ ಥರ ಅಂತ. ಪಿಂಕ್ ಸ್ಟೋನ್ಗೆ ಕೆಳಗಡೆ ವೈಟ್ ಪರ್ಲ್ ಕೊಟ್ಟಿದ್ದಾರೆ. ಸಿಂಪಲ್ ಲುಕ್. ಆ್ಯಂಡ್ ಬಳೆಗೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಪಿಂಕ್ ಕಲರ್ ಬಳೆ ಚೆನ್ನಾಗಿರುತ್ತೆ ಅಂತ. ಸೊ ಆ್ಯಂಡ್ ಕೈಗೆ ವಾಚ್ ಹಾಕಿದ್ದೀನಿ. ಸೊ ಹೊರಡ್ತಾ ಇದ್ದೀನಿ, ಸಿಗ್ತೀನಿ ಮತ್ತೆ. ಆಚೆ ಹೋಗ್ತಾ ಇದೆ, ನಿಮ್ಗಳಿಗೂ ಅಪ್ಡೇಟ್ ಮಾಡಿ ಹೋಗೋಣ ಅಂತ ಅನ್ಕೊಂಡು. ಯಾಕೆಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋವಂಥ ಒಂದು ವಿಡಿಯೋ ಇವತ್ತು ಬರುತ್ತೆ. ಆ್ಯಕ್ಚುಲಿ ಮಲ್ಲೇಶ್ವರಂ ಕಡೆ ಹೊರಟಿದೆ. ಸ್ವಲ್ಪ ಕೆಲಸ ಇತ್ತು, ಫ್ರೆಂಡ್ನ ಮೀಟ್ ಮಾಡಬೇಕಿತ್ತು, ಬೇರೆ ಕೆಲವು ಕೆಲಸಗಳಿತ್ತು, ಪರ್ಸ್ನಲ್ ಕೆಲಸಗಳು. ಸೊ ಅದನ್ನು ಮುಗಿಸ್ಕೊಂಡು ಹಾಗೆ ಈ ಒಂದು ರೇಷ್ಮೆ ಸೀರೆ ನಿಮ್ಗಳಿಗೆ ತೋರಿಸಿದೆ. ರೀಸೆಂಟಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಗುಡ್ಸೋಕ್ಕೆ ಅಂತ ಈ ಒಂದು ಸೀರೆನ ಪರ್ಚೇಸ್ ಮಾಡಿದೆ. ಹಾಗೆ ಈ ಸೀರೆದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟು ಬರೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ತುಂಬ ಜನ ಕೇಳ್ತಾ ಇದ್ರಿ, ನೀವು ಬೇರೆ ಕಡೆ ಎಲ್ಲ ಸ್ಟಿಚ್ ಮಾಡೋಕ್ಕೆ ಕೊಟ್ಟಾಗ ನಮ್ಗಳ ಜೊತೆನೂ ಶೇರ್ ಮಾಡಿ, ಸೊ ನಮಗೂ ಅನುಕೂಲ ಆಗುತ್ತೆ ಸ್ಟಿಚ್ ಮಾಡ್ಸೋಕ್ಕೆ ಅಂತ. ಸೊ ಒಂದು ಬಾಟಿಕ್ಗೆ ಹೋಗ್ತಾ ಇದ್ದೆ. ಲೈಕ್ ಅವ್ರು ಕಾಲ್ ಮಾಡಿ ಅವ್ರು ಅವೈಲೇಬಲ್ ಇರ್ತಾರೆ ಅಂತ ನೋಡ್ಕೊಂಡು ಹೋಗ್ತಾ. ಯಾಕೆ ನಮ್ಮ ಮನೆಯಿಂದ ಏನಂದ್ರೆ ಮಲ್ಲೇಶ್ವರಂ ಸ್ವಲ್ಪ ದೂರನೇ, ತುಂಬ ಹತ್ತಿರ, ಒಂದು 10 ನಿಮಿಷಕ್ಕೆ ಹೋಗಿ ಬರ್ತೀವಿ ಅನ್ನೋಷ್ಟು ಇರಲ್ಲ. ನಂಗೆ ಹೋಗೋಕ್ಕೆ ಆಲ್ಮೋಸ್ಟ್ ಏನಿಲ್ಲ ಆದರೂ ಒಂದು 40 ಮಿನಿಟ್ಸ್ 45 ಮಿನಿಟ್ಸ್ ಅಷ್ಟು ಹಿಡಿಯುತ್ತೆ. ಬಟ್ ಎನಿವೇಸ್ ಹೋಗ್ತಿದ್ನಲ್ಲ ಅಂತ ಇದ್ರದ್ದು ಬ್ಲೌಸ್ ಸ್ಟಿಚಿಂಗ್ಗೆ ಕೊಟ್ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಕೊಡ್ತಿರೋದು. ಯಾವ ಥರ ಸ್ಟಿಚ್ ಮಾಡ್ತಾರೆ ನನಗೇನು ಐಡಿಯಾ ಇಲ್ಲ. ಆ್ಯಂಡ್ ನೋಡೋಣ ಯಾವ ಥರ ಸ್ಟಿಚ್ ಮಾಡ್ತಾರೆ ಅಂತ. ನಿಮಗೆ ಸ್ಟಿಚ್ ಆದಮೇಲೆ ಡೆಫಿನೆಟ್ಲಿ ವಿಡಿಯೋ ಮಾಡಿ ಹಾಕೋತಿರಲ್ಲ, ಆವಾಗ ತೋರಿಸ್ತೀನಿ. ಆ್ಯಕ್ಚುಲಿ ಸೀರೆನ ದೀಪಾವಳಿಗೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ದೀಪಾವಳಿಗೆ ಅಂದರೆ ಬುಧವಾರ ಬರುವಂಥ ಬಲಿಪಾಡ್ಯಮಿಗೆ ಉಟ್ಕೊಳ್ಳೋಣ ಅಂತ. ಏಕೆಂದರೆ ಒಂದು ಹಬ್ಬಕ್ಕೆ ಲೈಕ್ ಎಲ್ಲ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ನರಕ ಚತುರ್ದಶಿ ಸೆಲೆಬ್ರೇಟ್ ಮಾಡೋಕ್ಕೆ ನಾವಿಲ್ಲಿ ಇರಲ್ಲ. ಆ್ಯಂಡ್ ನಿಮಗೆ ಟ್ರಾವೆಲ್ ಬ್ಲಾಗ್ಸ್ ಕೂಡ ಹಾಕ್ತೀನಿ, ಎಲ್ಲೆಲ್ಲಿ ಹೋಗ್ತೀವಿ, ಏನು ಸ್ಟೇ ಮಾಡ್ತೀವಿ, ಹೇಗಿರುತ್ತೆ ನಮ್ಮ ಟ್ರಿಪ್ ಅನ್ನೋದನ್ನ. ಸೊ ಡೆಫಿನೆಟ್ಲಿ ನಿಮ್ಗಳ ಜೊತೆನೂ ಶೇರ್ ಮಾಡ್ತೀನಿ. ಇದಕ್ಕೆ ಕೊಟ್ಟಿರೋಂಥ ಬ್ಲೌಸ್ ಪಿಂಕ್ ಕಲರ್. ಆ್ಯಂಡ್ ಇದು ಪಲ್ಲು
ತುಂಬ ಸಲ ನಿಮಗೆ ಸೀರೆಗಳನ್ನ ತೋರಿಸಿರ್ತೀನಿ, ಬಟ್ ಆದರೂ ಸೀರೆ ಇನ್ನೊಂದ್ಸಲ ತೋರಿಸಿ ಅಂತ ಕೇಳ್ತೀರಾ. ಕೊಡೋಕ್ಕಿಂತ ಮುಂಚೆ ಸೀರೆನ ತೋರಿಸ್ತೀನಿ. ಈ ಥರ ಇದೆ ಪಲ್ಲು, ವೆರಿ ಸಿಂಪಲ್ ಪಲ್ಲು, ಲೈನ್ ಅಂದರೆ ಗಿಟ್ ಬರುತ್ತೆ ಅಷ್ಟೇ, ತುಂಬ ಏನೋ ಹೆವಿ ಪಲ್ಲು ಇಲ್ಲ ಇದಕ್ಕೆ. ಈ ಥರದ್ದೊಂದು ಬ್ಲೌಸ್, ಸಣ್ಣ ಬಾರ್ಡರ್ ಕೊಟ್ಟಿದ್ದಾರೆ, ಮೆಜೆಂಡಾ ಪಿಂಕ್ ಕಲರ್. ಯಾವುದೇ ವರ್ಕ್ ಸದ್ಯಕ್ಕೆ ಮಾಡಿಸೋ ಅಂಥ ಪ್ಲ್ಯಾನ್ ತಲೆನಲ್ಲಿ ಇಲ್ಲ, ಜಸ್ಟ್ ಸ್ಟಿಚಿಂಗ್ಗೆ ಕೊಟ್ಟು ಬರೋಣ ಅಂತ ಅಂದ್ಕೊಡೋದು. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಏನು ಚೇಂಜ್ ಆಗುತ್ತೋ, ಮೂಡ್ ಹೆಂಗೆ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಇದನ್ನು ಕೊಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ಮಲ್ಲೇಶ್ವರಕ್ಕೆ ಹೋಗ್ತೀನಲ್ಲ, ಅಲ್ಲಿ ಇಲ್ಲಿ ಏನಾದರೂ ಇದ್ದರೆ, ಏನಾದ್ರು ಶಾಪ್ ಮಾಡ್ತೀವಿ ರೋಡ್ ಸೈಡ್ ಅಂದರೆ ಡೆಫಿನೆಟ್ಲಿ ನಿಮ್ಗಳ ಜೊತೆನೂ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ನಲ್ಲಿ ಮಲ್ಲೇಶ್ವರಂನಲ್ಲಿ ನಾನು ಎಲ್ಲಿ ಕೊಡ್ತೀನಿ, ಅಲ್ಲಿ ಏನೇನು ಸ್ಟಿಚ್ ಮಾಡ್ತಾರೆ ಪ್ರತಿಯೊಂದನ್ನು ನಿಮ್ಗಳ ಜೊತೆನೂ ಶೇರ್ ಮಾಡ್ತೀನಿ. ಸೊ ಹೊರಡ್ತಾ ಇದ್ದೀನಿ, ಸ್ವಲ್ಪ ರೆಡಿಯಾಗಿ ಹೋಗೋದು ಅಷ್ಟೇ. ನಾನು ಆ್ಯಕ್ಚುಲಿ ಮಲ್ಲೇಶ್ವರಂನಲ್ಲಿ ಇರುವಂಥ ರೂಪ್ನಂದನ್ ಡಿಸೈನರ್ ಸ್ಟುಡಿಯೋಗೆ ವಿಸಿಟ್ ಮಾಡಿದ್ದು, ನನ್ನ ಬ್ಲೌಸ್ನ ಸ್ಟಿಚಿಂಗ್ಗೆ ಕೊಡೋಣ ಅಂತ. ಇದು ಇರೋದು ಮಲ್ಲೇಶ್ವರಂನ ಸ್ವಿಮ್ಮಿಂಗ್ ಪೂಲ್ ರಾಯರ್ ಮಠ ಅಂತ ಇದೆ, ಅಲ್ಲಿ ಡ್ಯಾಗ್ನಲ್ಲಿ ಆಪೋಸಿಟ್ನಲ್ಲಿ ಇವರ ಒಂದು ಬಾಟಿಕ್ ಅಥವಾ ಸ್ಟುಡಿಯೋ ಬರುತ್ತೆ. ಇವ್ರ ಅಡ್ರೆಸ್ನ, ಫೋನ್ ನಂಬರ್ನ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವುಗಳು ಯಾರಾದರೂ ಹತ್ತಿರ ಇದ್ದು ಸ್ಟಿಚಿಂಗ್ ಕೊಡ್ತೀರಾ ಅಥವಾ ಏನಾದ್ರು ವರ್ಕ್ ಮಾಡಿಸ್ಕೋತೀರಾ ಅಂದರೆ ಡೆಫಿನೆಟ್ಲಿ ಇವ್ರ ಹತ್ರ ಹೋಗ್ಬೋದು. ಆ್ಯಂಡ್ ನನಗೆ ಬ್ಲೌಸ್ ತೋರಿಸಿದಾಗ ಸಾಕಷ್ಟು ಆಪ್ಷನ್ಸ್ಗಳನ್ನ ತೋರಿಸಿದ್ರು, ಯಾವ್ಯಾವ ಥರ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ನಿಮ್ಗಳಿಗೆ ಗೊತ್ತು, ನಾನು ತುಂಬ ಗ್ರ್ಯಾಂಡಾಗಿರೋವಂಥ ವರ್ಕ್ ಎಲ್ಲ ಮಾಡಿಸಿಲ್ಲ ಅಂತ. ಸೊ ಹಾಗಾಗಿ ಸಿಂಪಲ್ಲಾಗಿರೋವಂಥ ಒಂದು ವರ್ಕ್ ಹೇಳಿದೆ, ಬಟ್ ಇಲ್ಲಿ ಮಾಡಿಸಿಟ್ಟಿದ್ದಂಥ ಬ್ಲೌಸ್ಗಳು ಮಾತ್ರ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನನಗಂತೂ ಸಾಕಷ್ಟು ಇಷ್ಟ ಆಯಿತು. ಆ್ಯಂಡ್ ಬೇಗನೆ ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸ್ವಲ್ಪ ನನಗೆ ಅರ್ಜೆಂಟ್ ಇತ್ತು ಅಂತ ಹೇಳಿದೆ ಅಂತ, ಬೇಗ ಕೊಡ್ತೀನಿ ಅಂತ ಅಂದರು, ಹಬ್ಬಕ್ಕೆ ಉಟ್ಕೊಳ್ಳೋಣ ಅಂತ. ಸೊ ಲೊಕೇಶನ್ ತೋರಿಸ್ತಾ ನೋಡಿ, ಇದೊಂದು ದೇವಸ್ಥಾನ, ಅಂದರೆ ರಾಯರ ಮಠ ಇದೆ ಮಲ್ಲೇಶ್ವರದಲ್ಲಿ. ಸ್ವಿಮ್ಮಿಂಗ್ ಪೂಲ್ ರಾಯರ ಮಠ ಅಂತ ಕೇಳಿದ್ರೆ ನಿಮಗೆ ಯಾರಾದರೂ ತೋರಿಸ್ತಾರೆ. ಅಲ್ಲಿ ಡ್ಯಾಗ್ನಲ್ಲಿ ಆಪೋಸಿಟ್ ಇವ್ರ ಅಂಗಡಿ ಬರುತ್ತೆ. ಆ್ಯಂಡ್ ಇದನ್ನು ಮುಗಿಸ್ಕೊಂಡು ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲೇ ಊಟ ಮುಗಿಸ್ಕೊಂಡು ಮನೆಗೆ ಬಂದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್